ಕರ್ನಾಟಕ ಇತಿಹಾಸ. ಶಾತವಾಹನರು. ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಶಾತವಾಹನರು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ತಮ್ಮ ರಾಜ್ಯ ಸ್ಥಾಪಿಸಿ ಕ್ರಿಸ್ತಪೂರ್ವ 230 ಕ್ರಿಸ್ತಶಕ 230 ಆಳಿದರು. ಕೆಲವು ವಿದ್ವಾಂಸರು ಇವರು ಕ್ರಿಸ್ತಪೂರ್ವ 30 ಸುಮಾರು ಕ್ರಿಸ್ತಶಕ 300 ವರ್ಷಗಳವರೆಗೆ ಆಳಿದರೆಂದು ಹೇಳುತ್ತಾರೆ. ತಾವು ಕಟ್ಟಿದ ಭಾರೀ ಬೌದ್ಧ ಚೈತ್ಯಗಳು ಹಾಗೂ ಪ್ರಾಕೃತ ಭಾಷೆಗೆ ಕೊಟ್ಟ ಪ್ರೋತ್ಸಾಹದಿಂದ ಶಾತವಾಹನರು ಪ್ರಸಿದ್ಧರಾಗಿದ್ದಾರೆ. ಕರ್ನಾಟಕದ ಚಿತ್ರದುರ್ಗ, ಶಿವಮೊಗ್ಗ ಜಿಲ್ಲೆಗಳಲ್ಲದೆ ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶದ ಬಹುಭಾಗ ಇವರ ಆಳ್ವಿಕೆಗೆ ಒಳಪಟ್ಟಿತ್ತು. ಪೈಠಣ ಗೋದಾವರಿ ತೀರದಲ್ಲಿದ್ದು ಇದು ಇವರ ರಾಜಧಾನಿಯಾಗಿತ್ತು. ಬನವಾಸಿ, ವಡ್ಗಾಂವ್, ಮಾಧವಪುರ, ತಾಳಗುಂದ್ ಮತ್ತು ಗುಲ್ಬರ್ಗ ಜಿಲ್ಲೆಯ ಸನ್ನತಿಯಲ್ಲಿ ದೊರೆತ ಶಾಸನಗಳು ಕನ್ನಡ ನಾಡಿನ ಉತ್ತರ ಭಾಗವನ್ನು ಇವರು ಆಳಿದರು ಎಂದು ತಿಳಿಸುತ್ತದೆ. ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಬ್ರಹ್ಮಗಿರಿಗಳಲ್ಲಿ ಇವರ ನಾಣ್ಯಗಳು ಸಿಕ್ಕಿವೆ. ಇವರು ಪೈಠಣವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಇವನು ಮಗಧದ ಕಣ್ವರನ್ನು ಸೋಲಿಸಿ ಸ್ವತಂತ್ರ ಆಡಳಿತವನ್ನು ನಡೆಸಿದನು. ಇವನ ಉತ್ತರಾಧಿಕಾರಿಯಾಗಿ ಕೃಷ್ಣನು ಇವನ ಸಹೋದರ. ಕೃಷ್ಣನ ನಂತರ 1ನೆಯ ಶಾತಕರ್ಣಿ ಶಾತವಾಹನರ ದೊರೆಯಾದ. ಈತನು ವಿಂಧ್ಯ ಪರ್ವತದವರೆಗೆ ರಾಜ್ಯವನ್ನು ವಿಸ್ತರಿಸಿ ದಕ್ಷಿಣಾಪಥಪತಿ ಎಂಬ ಬಿರುದನ್ನು ಧರಿಸಿ ಅಶ್ವಮೇಧ ಯಾಗವನ್ನು ಮಾಡಿದನು. ನಂತರ ಆಳಿದ್ದ ಪ್ರಸಿದ್ಧ ದೊರೆಗಳಲ್ಲಿ ಹಾಲನು ಅಧಿಕಾರಕ್ಕೆ ಬಂದನು. ಈತನು ಪ್ರಸಿದ್ಧ ಕವಿಯಾಗಿದ್ದು ಗಥಾಸಪ್ತಶತಿ ಈತನ ಪ್ರಮುಖ ಪ್ರಾಕೃತ ಸಾಹಿತ್ಯ ಕೃತಿಯಾಗಿದೆ. ಶಕರ ದಾಳಿಯಿಂದ ರಾಜ್ಯವು ಅವನತಿಯ ಅಂಚಿನಲ್ಲಿದ್ದ ಕಾಲದಲ್ಲಿ ಪಟ್ಟವೇರಿದ ಗೌತಮಿ ಪುತ್ರ ಶಾತಕರ್ಣಿಯು ಅವಿರತ ಹೋರಾಟದಿಂದ ಪೂರ್ವಜರು ಕಳೆದುಕೊಂಡಿದ್ದ ರಾಜ್ಯವನ್ನು ಶಕರಿಂದ ಮರಳಿ ಪಡೆದನು. ತನ್ನ ಆಡಳಿತಾವಧಿಯಲ್ಲಿ ಶಕರ ಪ್ರಭಾವವನ್ನು ಹತ್ತಿಕ್ಕಿದನು. ರಾಜಸ್ಥಾನ್, ಕಾಥೆವಾಡ್ ಹಾಗೂ ಗುಜರಾತ್ಗಳ ಅನೇಕ ಪ್ರದೇಶಗಳಲ್ಲಿ ಜಯಿಸಿ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಗೌತಮಿ ಪುತ್ರ ಶಾತಕರ್ಣಿಯು ತ್ರಿಸಮುದ್ರತೋಯ ಪಿತಾಮಹನ್ ಅಂದರೆ 3 ಸಮುದ್ರಗಳ ನೀರನ್ನು ಕುಡಿದ ಅಶ್ವಗಳನ್ನು ಹೊಂದಿದವನು ಎಂಬ ಬಿರುದನ್ನು ಪಡೆದಿದ್ದನೆಂದು ನಾಸಿಕದ ಶಾಸನವು ತಿಳಿಸುತ್ತದೆ. ಇವನ ರಾಜ್ಯವು ಪೂರ್ವ ಸಮುದ್ರದಿಂದ ಪಶ್ಚಿಮದ ಸಮುದ್ರದವರೆಗೂ ಹಬ್ಬಿತ್ತು. ಇವನ ಮರಣದ ತರುವಾಯ ಮಗನಾದ ವಾಸಿಷ್ಠ ಪುತ್ರ ಪುಳುವಾಯಿ ಅಧಿಕಾರಕ್ಕೆ ಬಂದನು. ಇವನು ಸಾಮ್ರಾಜ್ಯದ ಕೆಲವು ಭಾಗಗಳನ್ನು ಕಳೆದುಕೊಂಡಿದ್ದು ಪೂರ್ವ ಭಾಗದ ಕೃಷ್ಣಾ ನದಿ ಮುಖದವರೆಗೆ ರಾಜ್ಯವನ್ನು ವಿಸ್ತರಿಸಿದನು. ಇವನ ನಂತರ ಆಳಿದ ಯಜ್ಞಶ್ರೀ ಶಾತಕರ್ಣಿ ಪುಳುಮಾಯಿಯು ಕಳೆದುಕೊಂಡಿದ್ದ ರಾಜ್ಯವನ್ನು ಮರಳಿ ಪಡೆದನು. ಆದರೆ ಇದು ಅಲ್ಪಕಾಲದ ಏಳಿಗೆಯಾಗಿತ್ತು. ಕೆಲ ಕಾಲದ ನಂತರದಲ್ಲಿ ಶಾತವಾಹನ ಸಾಮ್ರಾಜ್ಯವು ಅವನತಿಯ ಹಾದಿಯನ್ನು ಹಿಡಿಯಿತು. ಶಾತವಾಹನರ ಆಡಳಿತ. ಆಡಳಿತದ ಮುಖ್ಯಸ್ಥನು ಅರಸನಾಗಿದ್ದನು. ರಾಜ್ಯವನ್ನು ಅನೇಕ ಆಹಾರಗಳೆಂಬ ಭಾಗಗಳಾಗಿ ವಿಂಗಡಿಸಿದ್ದರು. ಸ್ಥಳೀಯ ಆಡಳಿತವನ್ನು ಬೇರೆ ಬೇರೆ ಮಾಂಡಲಿಕರಿಗೆ ಬಿಟ್ಟಿದ್ದರು. ಅವರ ಸಂಬಂಧಿಗಳಾದ ಚುಟುಗಳು ಬನವಾಸಿಯಿಂದ, ಕುರರು ಕೊಲ್ಲಾಪುರದಿಂದ ಆಳುತ್ತಿದ್ದರು. ಆಹಾರ ಅಂದರೆ ಪ್ರಾಂತ ಇವರ ಮೊದಲ ಆಡಳಿತ ವಿಭಾಗ. ಇದನ್ನು ನಿರ್ವಹಿಸುವ ಅಮಾತ್ಯನೆಂಬ ಅಧಿಕಾರಿ ಇದ್ದನು. ಪ್ರಜೆಗಳ ಅನುಕೂಲಕ್ಕಾಗಿ ಆಡಳಿತ ಉತ್ತಮವಾಗಿ ನಿರ್ವಹಿಸುವಂತೆ ಮಾಡಲು ಮಾಂಡಲಿಕರಿಗೆ ಬಿಟ್ಟಿದ್ದರು. ವಿಷಯ ಮತ್ತು ಗ್ರಾಮಗಳಾಗಿ ಆಹಾರವನ್ನು ವಿಭಾಗಿಸಿದ್ದರು. ಗ್ರಾಮ ಅತ್ಯಂತ ಕಿರಿದಾದ ಆಡಳಿತದ ಘಟಕವಾಗಿದ್ದು ಅದನ್ನು ಗ್ರಾಮಿಕ ನೋಡಿಕೊಳ್ಳುತ್ತಿದ್ದರು. ಇವರ ಆಡಳಿತವು ಮೌರ್ಯರ ಆಡಳಿತವನ್ನು ಹೋಲುತ್ತಿತ್ತು. ರಾಜರು ವೈದಿಕ ಧರ್ಮೀಯರಾಗಿದ್ದು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು. ಜೈನ ಮತ್ತು ಬೌದ್ಧ ಮತಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದರು.
ಯಜ್ಞ ಯಗಾದಿಗಳಲ್ಲಿ ವಿಶ್ವಾಸವುಳ್ಳವರಾಗಿದ್ದು ಸ್ತ್ರೀಯರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ನೀಡಿದ್ದರು. ಕಾರ್ಲೆಯ ಮಹಾಚೈತ್ಯ, ಕನೇರಿಯ ಗುಹಾ ಸಮುಚ್ಚರು, ಅಜಂತ, ನಾಸಿಕ್ ಮತ್ತು ಸನ್ನತಿ ಬೌದ್ಧ ಧರ್ಮದ ಕೇಂದ್ರಗಳಾಗಿದ್ದವು. ದಕ್ಷಿಣದ ಅಮರಾವತಿ ಪರಿಸರದಲ್ಲಿ ಅನೇಕ ಕ್ಷೇತ್ರಗಳಿದ್ದವು. ಕೃಷಿಯು ರಾಜ್ಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಕಬ್ಬಿಣದಿಂದ ಗುಳಬಳಿಸಿದ ನೇಗಿಲಿನಿಂದ ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನು ಕೃಷಿ ಮಾಡುವುದು ಇವರಿಗೆ ಸಾಧ್ಯವಾಯಿತು. ವಿವಿಧ ಬಗೆಯ ಉದ್ದಿಮೆಗಳು ಗೃಹ ಕೈಗಾರಿಕೆಗಳ ರೂಪದಲ್ಲಿ ಪ್ರಚಲಿತದಲ್ಲಿದ್ದವು. ಮಸ್ಲಿನ್ ಬಟ್ಟೆ, ಉಣ್ಣೆ ಬಟ್ಟೆ, ಮಸಾಲೆ ಪದಾರ್ಥ, ಶ್ರೀಗಂಧ ಇವುಗಳ ತಯಾರಕರಾಗಿದ್ದರು. ಇವುಗಳ ಜೊತೆಗೆ ಬಿದಿರಿನ ಕೆಲಸ, ಕಮ್ಮಾರಿಕೆ, ಕುಂಬಾರಿಕೆ, ಚರುಗದ ಕೆಲಸ ಸಮೃದ್ಧವಾಗಿದ್ದವು. ಈ ವೃತ್ತಿಗಳ ನಿಗಮ ಅಥವಾ ನಿಕಾಯ ಎಂಬ ಶ್ರೇಣಿಗಳಿದ್ದವು. ಗ್ರೀಕ್, ರೋಮ್ ದೇಶಗಳೊಂದಿಗೆ ಉತ್ತಮ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಪೈಠಣದ ಬಟ್ಟೆ, ವಿಶೇಷವಾಗಿ ಸೀರೆ ಪ್ರಸಿದ್ಧವಾಗಿತ್ತು. ಬಂಗಾರ, ಬೆಳ್ಳಿ, ಸೀಸದ ನಾಣ್ಯಗಳು ಬಳಕೆಯಲ್ಲಿದ್ದವು. ಪೈಠಣ, ತಗರೆ, ಬನವಾಸಿ, ಅಮರಾವತಿ, ನಾಸಿಕ್, ಕರಹಾಡ್, ಕನೇರಿ, ಮುದ್ಗಲ್, ಚಂದ್ರವಳ್ಳಿ, ವಡ್ಗಾಂವ್, ಸನ್ನತಿ ಇವು ಒಳನಾಡಿನ ಮುಖ್ಯ ಪಟ್ಟಣಗಳಾಗಿದ್ದವು. ಕಲ್ಯಾಣ, ನೋಪಾರ್, ಬರಿಗಜ, ಠನಕ್ ಮುಖ್ಯ ಬಂದರುಗಳು. ರೋಮ್ನ ಜೊತೆಗಿನ ವ್ಯಾಪಾರದಿಂದ ಬಂಗಾರವು ಭಾರೀ ಪ್ರಮಾಣದಲ್ಲಿ ಭಾರತಕ್ಕೆ ಬರುತ್ತಿತ್ತು. ಈ ಎಲ್ಲ ವ್ಯಾಪಾರದ ವಿವರದ ಬಗ್ಗೆ ಟಾಲಮಿ ಎಂಬ ಗ್ರೀಕ್ ಬರಹಗಾರನಿಂದ ತಿಳಿಯುತ್ತದೆ. ಈ ವೇಳೆಗಾಗಲೇ ಕರ್ನಾಟಕದ ಹಟ್ಟಿಯಲ್ಲಿ ಚಿನ್ನದ ಗಣಿಗಾರಿಕೆ ನಡೆಯುತ್ತಿತ್ತು. ಸಾಹಿತ್ಯ. ಇವರ ಕಾಲದಲ್ಲಿ ಶಿಕ್ಷಣ, ಸಾಹಿತ್ಯ ಮತ್ತು ಕಲೆಗಳು ಗಣನೀಯ ಪ್ರಗತಿಯನ್ನು ಸಾಧಿಸಿದವು. ವಿದ್ಯಾಭ್ಯಾಸದ ಹೆಚ್ಚಿನ ಪ್ರೋತ್ಸಾಹ ನೀಡುವುದಕ್ಕಾಗಿ ಅಗ್ರಹಾರಗಳನ್ನು, ವಿಹಾರಗಳನ್ನು ಸ್ಥಾಪಿಸಿದರು. ತಾಳಗುಂದ ಅಗ್ರಹಾರ ಇದರಲ್ಲಿ ಒಂದು. ರಾಣಿಯರು ಮತ್ತು ವ್ಯಾಪಾರಿಗಳು ಬೌದ್ಧ ವಿಹಾರ, ಬ್ರಾಹ್ಮಣರ ಅಗ್ರಹಾರಗಳಿಗೆ ದಾನದತ್ತಿಗಳನ್ನು ನೀಡುತ್ತಿದ್ದರು. ಸ್ತ್ರೀಯರ ಆಡಳಿತ, ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದರು. ಪ್ರಾಕೃತ, ಸಂಸ್ಕೃತ ಭಾಷೆಗಳು ಬಳಕೆಯಲ್ಲಿದ್ದವು. ಕನ್ನಡ ಪದಗಳು ಶಾಸನಗಳಲ್ಲಿ ಬಂದದ್ದರಿಂದ ಕನ್ನಡವು ಆಡುಮಾತಾಗಿ ಪ್ರಚಲಿತದಲ್ಲಿತ್ತು ಎಂದು ತಿಳಿದುಬರುತ್ತದೆ. ರಾಜ ಹಾಲನು ಗತಾಸಪ್ತಶತಿ ಎಂಬ 700 ಶೃಂಗಾರ ಕವಿತೆಗಳ ಸಂಗ್ರಹ, ಗುಣಾಢ್ಯನು ಪೈಶಾಚಿ ಪ್ರಾಕೃತದಲ್ಲಿ ರಚಿತವಾದ ವಡ್ಡಾಕಥ ಎಂಬ ರಮ್ಯ ಕಥೆಗಳ ಸಂಗ್ರಹ ಹಾಗೂ ಸರ್ವಧರ್ಮವನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದ ಕಾತಂತ್ರ ವ್ಯಾಕರಣ ಇವರ ಕಾಲದ ಗಣ್ಯ ಸಾಹಿತ್ಯಿಕ ಕೃತಿಗಳಾಗಿವೆ. ಕಲೆ ಮತ್ತು ವಾಸ್ತುಶಿಲ್ಪ. ಶಾತವಾಹನರು ಕಟ್ಟಡಗಳ ಕೆಲಸ ಕಾರ್ಯಗಳಲ್ಲಿ ಬಹಳ ಆಸಕ್ತಿ ವಹಿಸಿದ್ದರು. ವಿಹಾರ ಮತ್ತು ಸ್ತೂಪಗಳು ಇವರ ಕಾಲದ ಮುಖ್ಯ ರಚನೆಗಳು. ಭಾರೀ ಬಂಡೆಗಳನ್ನು ಕೊರೆದು ಮಾಡಿದ ಚೈತ್ಯ ಮತ್ತು ಭಿಕ್ಕುಗಳ ವಾಸದ ನೆಲೆಗಳನ್ನು ಒಳಗೊಂಡ ವಿಹಾರಗಳು ಪ್ರಸಿದ್ಧವಾಗಿವೆ. ಚೈತ್ಯವೆಂದರೆ ಪ್ರಾರ್ಥನಾ ಗೃಹ. ಇದು ವಿಹಾರದ ಒಂದು ಭಾಗ. ವಿಹಾರವನ್ನು ಸಂಘರಾಮ ಎಂದು ಕರೆಯುವರು. ಕಾರ್ಲೆ, ಚುನ್ನರ್, ಕನೇರಿ, ನಾಸಿಕ್, ಅಜಂತ ಕಡೆ ಪ್ರಸಿದ್ಧ ಚೈತ್ಯಗಳಿವೆ. ಕನೇರಿಯಲ್ಲಿ ನೂರಾರು ಸನ್ಯಾಸಿಗಳ ವಾಸದ ಗುಹೆಗಳನ್ನು ಕೊರೆಯಲಾಗಿದೆ. ಇದು ಮುಂಬೈ ಬಳಿ ಇದೆ. ಇಲ್ಲಿ ಸುಂದರ ಚೈತ್ಯವೂ ಇದೆ. ಕಾರ್ಲೆಯು ಪುಣೆ ಹಾಗೂ ಮುಂಬೈ ನಡುವೆ ಇದೆ. ಇಲ್ಲಿನ ಚೈತ್ಯವು ಸ್ತಂಭಗಳ ಸಾಲಿನಿಂದ ಕೂಡಿದ್ದು ಈ ದೀರ್ಘ ಭವನದ ಹಿಂಭಾಗ ಅರ್ಧ ವೃತ್ತದಂತಿದೆ. ಕಂಬಗಳ ಮೇಲೆ ಆನೆ ಸವಾರರ ಸುಂದರ ಶಿಲ್ಪಗಳಿವೆ. ಕಾರ್ಲೆಯ ಚೈತ್ಯ ಬಹಳ ದೊಡ್ಡದು ಹಾಗೂ ಭವ್ಯವಾದುದು. ಇದನ್ನು ಬನವಾಸಿಯು ಭೂತಪಾಲ ಶೆಟ್ಟಿ ಕಟ್ಟಿಸಿದನು. ಆಂಧ್ರಪ್ರದೇಶದ ಗೋಲಿ, ಜಗ್ಗಯ್ಯಪೇಟ, ಭಟ್ಟಿಪ್ರೋಲು, ಘಂಟಸಾಲ, ಅಮರಾವತಿಗಳಲ್ಲಿ ಇವರ ಕಾಲದ ಸ್ತೂಪಗಳಿದ್ದವು. ಆಂಧ್ರದ ಅಮರಾವತಿಯ ಸ್ತೂಪಗಳು ವಿಶ್ವ ಪ್ರಸಿದ್ಧವಾಗಿವೆ.
ಮೌರ್ಯರ ಸಾಂಚಿ ಸ್ತೂಪವು ಇವರ ಕಾಲದಲ್ಲಿ ದುರಸ್ತಿಯಾಯಿತು. ಸನ್ನತಿಯಲ್ಲಿ ಶಿಲೆಯ ಸ್ತೂಪದ ಅವಶೇಷಗಳು ದೊರೆತಿವೆ. ಅಜಂತಾದ 9 ಮತ್ತು 10ನೇ ಗುಹೆಗಳು ಶಾತವಾಹನರ ಕಾಲದವು. ನಂತರ ಆಳಿದ ಇಕ್ಷ್ವಾಕು, ಅಬೀರ್, ವಿಷ್ಣುಕುಂಡಿ ವಂಶದವರು ಇದೇ ಪರಂಪರೆಯಲ್ಲಿ ವಾಸ್ತುರಚನೆ ಮಾಡಿದರು. ಆಂಧ್ರದ ನಾಗಾರ್ಜುನಕೊಂಡಯಲ್ಲಿ ಸ್ತೂಪ ಹಾಗೂ ವಿಹಾರಗಳನ್ನು ಇಕ್ಷ್ವಾಕು ಕಟ್ಟಿಸಿದನು. ಶಾತವಾಹನರ ಆಳ್ವಿಕೆಯು ಭಾರತೀಯ ಸಂಸ್ಕೃತಿಯ ವಿಕಾಸದಲ್ಲಿ ಸ್ಮರಣೀಯವಾಗಿದೆ. ಇವರ ಚೈತ್ಯಗಳು ಪಾಶ್ಚಾತ್ಯ ಚರ್ಚ್ಗಳ ವಾಸ್ತುವಿನ್ಯಾಸಕ್ಕೆ ಸ್ಫೂರ್ತಿ ನೀಡಿದವು ಎಂಬ ಅಭಿಪ್ರಾಯವಿದೆ.